ಮಳೆ ನಡುವೆಯೂ ದಕ್ಷಿಣ ಕನ್ನಡದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಐವರನ್ನ ಇದೇ ವೇಳೆ ರಕ್ಷಿಸಲಾಗಿದೆ. ಮೂಡುಬಿದಿರೆಯ ಪುತ್ತಿಗೆ ಎರುಗುಂಡಿ ಫಾಲ್ಸ್ ಬಳಿ ಘಟನೆ ನಡೆದಿರುವುದು ಗಮನಿಸ್ತಾ ಇದ್ದೀರಿ. ಹಗ್ಗದಿಂದ ಐವರನ್ನ ಕೂಡ ರಕ್ಷಿಸಲಾಗಿದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ಫಾಲ್ಸ್ ಬಳಿ ಇವರು ಹುಚ್ಚಾಟವನ್ನು ಮಾಡ್ತಾ ಇದ್ರು. ಜಲಪಾತದ ಮೇಲ್ಭಾಗದಲ್ಲಿ ಪ್ರವಾಸಿಗರ ಹುಚ್ಚು ಸಾಹಸ. ಏಕಾಏಕಿ ನೀರು ಬಂದು ಕಲ್ಲು ಬಂಡೆಗಳಲ್ಲಿ ಸಿಲುಕೊಂಡಿದ್ರು. ಹಗ್ಗ ಹಾಕಿ ಪ್ರವಾಸಿಗರನ್ನ ಅಲ್ಲಿನ ಸ್ಥಳೀಯರು ರಕ್ಷಿಸಿದ್ದಾರೆ. ಮಳೆಗಾಲ ಶುರುವಾಗಿದೆ ಈಗಾಗಲೇ. ಪ್ರವಾಸಿಗರು ಬೇರೆ ಬೇರೆ ಜಲಪಾತಗಳ ವೀಕ್ಷಣೆಗೆ ಅಥವಾ ಪ್ರವಾಸಿ ತಾಣಗಳಿಗೆ ಹೋಗಬೇಕಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲದಿದ್ದರೆ ಇಂತಹ ತೊಂದರೆಗೆ ಸಿಲುಕೊಳ್ಳಬೇಕಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಭಾರೀ ಅಧ್ವಾನವೇ ಸೃಷ್ಟಿಯಾಗಿದೆ. ನಿರ್ಮಾಣ ಹಂತದ ಫ್ಲೈಓವರ್ನಿಂದ ನೀರು ಸುರಿತಾ ಇದೆ. ಮಿನಿ ಜಲಪಾತವೇ ಅಲ್ಲಿ ಸೃಷ್ಟಿಯಾಗಿದೆ. ಹೆದ್ದಾರಿ ಕಾಮಗಾರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಬಳಿ ಸಂಕಷ್ಟಗಳ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಮಳೆ. ಮಂಗಳೂರು ಬೆಂಗಳೂರನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಕಲ್ಲಡ್ಕ ಫ್ಲೈಓವರ್ನಲ್ಲಿ ಈ ಅವಾಂತರ ಸೃಷ್ಟಿಯಾಗಿರುವುದು. 4 ವರ್ಷದಿಂದ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾನೆ ಇದೆ. ಇನ್ನು ಈ ರೀತಿಯಾಗಿ ನೀರು ಮೇಲೆಯಿಂದ ಧುಮ್ಮಿಕ್ಕಿ ಹರಿತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಕೂಡ ಆಗಿದೆ. ಕಲ್ಲಡ್ಕ ಜೋಗ್ ಫಾಲ್ಸ್ ಅಂತ ಹೇಳಿ ಆಡಳಿತ ವ್ಯವಸ್ಥೆಗೆ ಇದೀಗ ವ್ಯಂಗ್ಯವಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. BC ರೋಡ್ನಿಂದ ಅಡ್ಡ ಹೊಳೆವರೆಗೆ ಕಾಮಗಾರಿ ನಡೀತಾ ಇದೆ. ಇನ್ನೂ ಕೂಡ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. 4 ವರ್ಷದಿಂದ ನಡೀತಾನೆ ಇದೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ರೀತಿಯ ಚಿತ್ರಣ. ಇದಕ್ಕೆ ಯಾವುದೇ ರೀತಿಯ ಫುಲ್ ಸ್ಟಾಪ್ ಬೀಳ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಾಸನದಲ್ಲಿ ವರುಣ ಆರ್ಭಟಕ್ಕೆ ಗುಡ್ಡಗಳು ನಡುಗುತ್ತಿವೆ. ಗುಡ್ಡ ಕುಸಿತವಾಗ್ತಾ ಇದೆ. ಬೃಹತ್ ತಡೆಗೋಡೆ ಕುಸಿದು ಬಿದ್ದಿದೆ. ಕುಶಾಲನಗರದ ಹಿಲಾಲ್ ಮಸೀದಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಮೇಲ್ಭಾಗದಲ್ಲಿರುವ ಮನೆಗಳು ಕುಸಿದು ಬೀಳುವ ಆತಂಕ ಮನೆ ಮಾಡಿದೆ. ಕೆಳಭಾಗದ ಮನೆಗಳ ಮೇಲೆ ಮನೆ ಕುಸಿಯುವ ಭೀತಿ ನಿರ್ಮಾಣವಾಗಿದೆ. ಮಳೆ ಹೆಚ್ಚಾದರೆ ಮೇಲ್ಭಾಗದ ಮನೆ ಕುಸಿಯುವ ಸಾಧ್ಯತೆ ಇದ್ದು ಜೀವ ಭಯದಲ್ಲೇ ಅಲ್ಲಿ ಜನ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಸಕಲೇಶಪುರ ಭಾಗದಲ್ಲಂತೂ ಮಿತಿಮೀರಿ ಮಳೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಅವಘಡಗಳು ಸಂಭವಿಸ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವಾರು ಕಡೆ ಭೂಕುಸಿತ ಆಗ್ತಾ ಇದ್ದರೆ ಸಕಲೇಶಪುರ ಪಟ್ಟಣದಲ್ಲೂ ಕೂಡ ಕೆಲವು ಕಡೆ ಬರೆ ಕುಸಿತು ಮನೆಗಳೇ ಅಪಾಯಕ್ಕೆ ಸಿಲುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾವೀಗ ಸಕಲೇಶಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಹಿಲಾಲ್ ಮಸ್ಜಿದ್ ರಸ್ತೆಯ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ಯಾವ ಕ್ಷಣದಲ್ಲೂ ಕೂಡ ಮೇಲಿನ ಮನೆ ಕೆಳಗಡೆ ಜಾರಿ ಬರ್ಬೋದಾಗಿರ್ತಕ್ಕಂಥ ಒಂದು ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿದೆ. ಇಲ್ಲಿ ತಡೆಗೋಡೆ ಇತ್ತು. ಆ ತಡೆಗೋಡೆಯ ಮೇಲ್ಗಡೆ ಸುಂದರ ಅಂತಕ್ಕಂಥವ್ರ ಮನೆ ಅಂತೇಳಿ ಹೇಳಲಾಗುತ್ತೆ. ಸೊ ಆ ಮನೇಲಿ ಸದ್ಯಕ್ಕಂತೂ ಯಾರೂ ವಾಸ ಇಲ್ಲ. ಆದರೆ ಮೇಲ್ಗಡೆ ಪ್ರದೇಶದ ಮನೆಗಳಿಗೂ ಕೆಳಗಡೆ ಪ್ರದೇಶದ ಮನೆಗಳಿಗೂ ತಡೆಗೋಡೆಯನ್ನು ಕಟ್ಟಲಾಗಿತ್ತು ಕಳೆದ 30-40 ವರ್ಷಗಳ ಹಿಂದೆ. ಆದರೆ ಯಾವಾಗ ಅತಿ ಹೆಚ್ಚಿನ ಮಳೆ ಆಯಿತು, ನಿನ್ನೆ ಸಂಜೆ 5:30 ಸುಮಾರಿಗೆ ಆ ತಡೆಗೋಡೆಯೇ ಕುಸಿದು ಕೆಳಗಡೆ ಬಂದಿದೆ. ಸೊ ಈ ಮಣ್ಣನ್ನು ಈಗ ತೆಗಿಲಿಕ್ಕೂ ಕೂಡ ಆಗೋದಿಲ್ಲ. ತೆಗೆದ್ರೆ ಮತ್ತಷ್ಟು ಮಣ್ಣು ಕೆಳಗಡೆ ಜಾರಿ ಬರುತ್ತೆ. ಜಾರಿ ಬಂದರೆ ಆ ಮನೆಯೇ ಕುಸಿದು ಬರ್ತಕ್ಕಂಥ ಅಪಾಯ ಇದೆ. ಆ ಮನೆ ಕೆಳಗಡೆ ಕುಸಿದು ಬಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೂ ಕೂಡ ಒಂದು ರೀತಿ ಅಪಾಯ ಆಗ್ತಕ್ಕಂಥ ಸ್ಥಿತಿ ಇದೆ. ತಕ್ಷಣಕ್ಕೆ ನಿನ್ನೆನೇ AC ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಅಕ್ಕಪಕ್ಕ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಖಾಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ಇಕ್ಬಾಲ್ ಅಂತಕ್ಕಂಥವ್ರ ಮನೆ ಇದು. ಇನ್ನು ಮತ್ತೊಂದು ಈ ಕಡೆ ಬಲಭಾಗದಲ್ಲೂ ಕೂಡ ಒಂದು ಮನೆ ಇತ್ತು. ಆ ಮನೆಯವ್ರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಆದರೆ ಮಳೆ ಹೆಚ್ಚಾದಂತೆಲ್ಲ ಇಲ್ಲಿ ಆತಂಕ ಹೆಚ್ಚಾಗ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ. ನಾವು ನೋಡ್ತೀವಿ, ಇಲ್ಲೊಂದು ಮನೆ ಇತ್ತು. ಇಲ್ಲಿಂದನೂ ಕೂಡ ಮನೇಲಿ ಇದ್ದಂಥವ್ರನ್ನ ಖಾಲಿ ಮಾಡಿಸಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕುಟುಂಬಗಳು ಆತಂಕದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೋಡ್ತಾ ಇದ್ದೀವಿ, ದೊಡ್ಡ ರೀತಿಯಾಗಿರ್ತಕ್ಕಂಥ ತಡೆಗೋಡೆ ಇದು. ಆ ತಡೆಗೋಡೆ ಎಲ್ಲ ಕಲ್ಲುಗಳು ಕೂಡ ಸಡಿಲಾಗಿದೆ. ಅದೆಲ್ಲವೂ ಕೂಡ ಮಣ್ಣಿನ ಸಮೇತ ಕೆಳಗಡೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಒಂದು ರೀತಿ ಜೀವ ಭಯದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೊತ್ತಿಗಾಯಿತು ಅಂತೇಳಿ ಇಕ್ಬಾಲ್ ಅಂತಕ್ಕಂಥವ್ರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ಸೋಣ. ಇಕ್ಬಾಲ್ ಅವರು, ನಿನ್ನೆ ಎಷ್ಟೊತ್ತಿಗಾಯಿತು ಘಟನೆ? ಇಲ್ಲಿ ಎಷ್ಟು ವರ್ಷಗಳಿಂದ ಈ ತಡೆಗೋಡೆ ಇತ್ತು? ನಿನ್ನೆ ಏನಾಯಿತು? ಈ ತಡೆಗೋಡೆ 40 ವರ್ಷದಿಂದ ನಮ್ಮ ತಂದೆ ಮಾಡಿಸಿರೋದು ಹಾಗೆ ಇತ್ತು. ನಿನ್ನೆ ಮಳೆ ಜಾಸ್ತಿ ಆಗೋದ್ರಿಂದ ನಾನು ನನ್ನ ಹೆಂಡತಿ ಮಾತಾಡ್ಕೊಂಡು ಮನೆಯಲ್ಲೇ ಕೂತಿದ್ದೀವಿ. ಅಷ್ಟರಲ್ಲಿ ಇದು ಹಿಂದ್ಗಡೆ ಶಬ್ದ ಬಂತು. ಶಬ್ದ ಬಂದಾಗ ನಾವು 5:05ವರೆಗೆ ಬಂದು ನೋಡಿದೆ, ಶಬ್ದ ಬಂತಲ್ಲ ಅಂತ. ಆವಾಗ ಈ ಕಡೆ ಗೋಡೆ ಕುಸಿತು. ಈಗ ಮೇಲೆ ಮನೆ ಇದೆಯಲ್ಲ, ಆ ಮನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಮನೆ ಖಾಲಿ ಮಾಡಿ ನಾನು ಬೇರೆ ಕಡೆ ಇದ್ದೀನಿ. ಅದಕ್ಕೆ ನೋಡಿ ನನಗೆ ಪರಿಹಾರ ಮಾಡಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಅಕ್ಕಪಕ್ಕದ ಮನೆ ಖಾಲಿ ಮಾಡೋದು ಓಕೆ, ಬಟ್ ಆ ಮನೆ ಕೆಳಗಡೆ ಬಂದರೆ ಇದೊಂದೇ ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಒಂದು ರೀತಿ ಭಯ ಸೃಷ್ಟಿಯಾಗುತ್ತಲ್ವ? ಭಯ ಸೃಷ್ಟಿ ಆಗುತ್ತೆ. ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಬೇರೆ ಅನಾಹುತ ಆಗ್ದಲ್ಲ. ಅದೇ ಸರ್ಕಾರ ತಡಬೇಕು. ದಯವಿಟ್ಟು ಅದನ್ನು ಫಸ್ಟು ತೆರವು ಮಾಡಿಸ್ಬೇಕು. ಯಾಕಂದರೆ ಆ ಒಂದು ಮನೆ ಕಡೆಯಿಂದ
ಕನಿಷ್ಠ ಇಲ್ಲ ಅಂದರೆ ಒಂದು 3-4 ಮನೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಸರ್. 100% ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ, ಯಾವ ಪೊಸಿಷನಲ್ಲಿ ಇದೆ ಅಂತ ನೋಡ್ತಾ ಇದ್ದೀರಾ ಸರ್ ನೀವು. ಇದು ಈಗ ಮಳೆಗಾಲದಲ್ಲಂತೂ ಈಗೇನು ಬಗೆಹರಿಸೋಕೆ ಕಷ್ಟ ಇದೆ. ಆದರೂ ಮನೆ ಮಾಲೀಕರಿಗಾಗಲಿ ಯಾರಿಗೇ ಆಗಲಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರ ಮನೇನ ಫಸ್ಟ್ ಇದು ಮಾಡಿಸ್ಬೇಕು ಸರ್. ಅಷ್ಟೇ ನಮ್ಮಲ್ಲಿ ಇದು. ಯಾಕಂದರೆ ಒಂದು ಮನೆ ಕಡೆಯಿಂದ 3 ಮನೆ ಹೋಗೋ ಚಾನ್ಸ್ ಇದೆ ಸರ್. ಸ್ಥಳದಲ್ಲಿ ಅಕ್ಷರಶಃ ಒಂದು ರೀತಿ ಆತಂಕದ ವಾತಾವರಣ ಇದೆ. ಯಾವ ಕ್ಷಣದಲ್ಲಿ ಮಳೆ ಹೆಚ್ಚಾದರೂ ಕೂಡ ಮೇಲಿರ್ತಕ್ಕಂಥ ಮನೆ ಕೆಳಗಡೆ ಬರ್ಬೋದು. ಆ ಮನೆ ಕೆಳಗಡೆ ಜಾರು ಬಂದರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಅನಾಹುತ ಆಗ್ತಕ್ಕಂಥ ಆತಂಕ ಇದೆ. ಹಾಗಾಗಿ ತಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಏನೆಲ್ಲ ತಕ್ಷಣಕ್ಕೆ ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಕೈಗೊಂಡು ಜನರ ಸುರಕ್ಷತೆ ಕಾಪಾಡಬೇಕು ಅಂತಕ್ಕಂಥ ಮನವಿಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.